ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸಮಸ್ಯೆಯನ್ನ ಯಾವ ವ್ಯಕ್ತಿ ತಂದರೂ ಕೂಡ ಅದರ ಮರುಮುಖವನ್ನ ಪರಿಶೀಲನೆ ಮಾಡದೆ ಪ್ರಸ್ತುತ ಮಾಡೋದಿಲ್ಲ. ಇದು ನಮ್ಮಲ್ಲಿ ವಾಡಿಕೆ. ಇದು ನಾವೆಲ್ಲರೂ ಬಹಳ ಯೋಚನೆ ಮಾಡಿ ತೆಗೆದುಕೊಂಡಿರುವಂತಹ ನಿರ್ಧಾರ. ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಮಾತ್ರ ಮಾತನಾಡಲು ಅವಕಾಶ ಕೊಟ್ಟು ಮತ್ತೊಬ್ಬರನ್ನ ನಾವು ಮರೆಯೋದಿಲ್ಲ. ಎಷ್ಟೇ ಕಷ್ಟ ಆಗಿರಲಿ, ಎರಡನೇ ಒಂದು ಪಕ್ಷವನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀವಿ. ಈ ಹಿಂದೆ ಒಂದು ಕಥೆಯನ್ನ ನೀವು ನೋಡಿದ್ದೀರಿ. ಸಣ್ಣದಾಗಿ ಮೊದಲು ಕಥೆಯ ಮೆಲಕನ್ನು ಹಾಕೊಳ್ಳೋಣ, ಆಮೇಲೆ ಮುಂದಕ್ಕೆ ನಾನು ಮಾತನಾಡ್ತೀನಿ. ಇವಳು ಗೊತ್ತಿರ್ಬೇಕಲ್ಲ, ಇವಳೇ ನೇತ್ರಾವತಿ. ಈ ಹಿಂದೆ ಜಟಕಾ ಬಂಡಿಗೆ ಬಂದು ವಾಸ್ತವತೆಯನ್ನ ಎದುರಿಸಲಾಗದೆ ವೇದಿಕೆಯಿಂದ ಓಡ್ ಹೋದೋಳು. ನಿಮಗ್ ಮದುವೆ ಆಗಿದೆಯಾ ನೇತ್ರಾವತಿ? ಇನ್ನೂ ಮದುವೆ ಆಗಿಲ್ಲ? ನನ್ನ ಹತ್ರ ನಾಗೇಂದ್ರ ಅಂತ ಒಬ್ರು ಬಂದು ದೂರ ಹೇಳಿದ್ರು, ಅದಕ್ಕೆ ನಿಮ್ಮನ್ನ ಇಷ್ಟೊಂದು ಕೇಳ್ತಾ ಇರೋದು. ಹೌದಾ? ನಾಗೇಂದ್ರ ಅಂತ ನೋಡ್ತೀರಾ ಅವ್ರನ್ನ? ತೋರಿಸಿ ನೋಡಿ. ಬನ್ನಿ ನಾಗೇಂದ್ರ ಅವರೇ. ಯಾಕೆ ಎಲ್ಲಮ್ಮ ತೆಗೆದ್ಬಿಟ್ಟು ಹಿಂಗಿದ್ಯಾ? ಮದ್ವೆ ಆಗಿಲ್ವಾ? ಹಾಕೋ ತಗೋ ಬಳೆ ಹಾಕೊಳಮ್ಮ. ಯಾಕಮ್ಮ ಹಾಕೊಳಮ್ಮ ಬಳೆ. ಮುಖ ಮರೆಸ್ಕೊಂಡು ಹೊಟ್ಟೋದ್ರೆ ಹೇಗಮ್ಮ? ಮುಖ ಮರೆಸ್ಕೊಂಡಲ್ಲ ಅಂದ್ರೆ ನಮ್ಗೆ ಆಗಲ್ಲ. ಇಲ್ಲ ಅಂದ್ರೆ ಅದ್ರಲ್ಲಿ ನೀವು ಸರಿ ಬನ್ನಿ. ಇಲ್ಲ ಬರಲ್ಲ. ಕೊನೆಗೆ ಈ ಕಥೆ ಪ್ರಸಾರವಾದ ನಂತರ ತನ್ನ ತಪ್ಪಿನ ಅರಿವಾಗಿ ತನ್ನ ವಾದನ ಮಂಡಿಸೋಕೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಗೋಗರದ್ದು ಈಕೆ. ಇವಳ ಮನವಿಗೆ ಸ್ಪಂದಿಸಿದ ನಮ್ ತಂಡ ಮತ್ತೊಂದ್ಸಾರಿ ಎರಡೂ ಕಡೆಯವರನ್ನ ವೇದಿಕೆಗೆ ಕರೆತಂದಿದೆ. ಮುಂದೆ ಏನಾಗುತ್ತೋ ನೀವೇ ನೋಡಿ. ನೇತ್ರಾವತಿ ನಮಸ್ಕಾರ. ಮದುವೆ ಆಗಿದ್ಯಾ ಯಾವಾಗಮ್ಮ? ಮದುವೆ ಆಗಿದ್ದು ಮೇ 16-17. ಮೇ 16-17. ಇದೇ ವ್ಯಕ್ತಿ ನಾಗೇಂದ್ರನೇನ? ಇದೇ ವ್ಯಕ್ತಿ. ಹೇಗ್ ನಾಗೇಂದ್ರ ಪರಿಚಯ ನಿಮ್ಗೆ? ಅವರು ಯಾರೋ ಅನ್ನೋದೇ ಗೊತ್ತಿಲ್ಲ. ನಮ್ ಚಿಕ್ಕಪ್ಪ ಕರ್ಕೊಂಡ್ಬಂದು ತೋರ್ಸಿದ್ರು. ಅದ್ ಹೌದು, ತೋರ್ಸಿದ್ರು. ಅವರು ಬರ್ಬೇಕಾದ್ರೇನೆ ಈಗ ನಿಮ್ಗೆ ಗೊತ್ತಿರುತ್ತೆ, ಒಂದ್ ಹುಡುಗ ಏನ್ ಕೆಲ್ಸ ಅಂತ ಕೇಳೋದು ಸಹಜ. ಇದ್ರು ಅವ್ರು ಹೇಳಿದ್ದು ನಮ್ಮ ಹತ್ರ ಸೂಪರ್ವೈಸರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಮ್ಮ ತಂದೆನೂ ಹೇಳಿದ್ರು, ಇಲ್ಲ ಹುಡುಗ ಒಳ್ಳೆ ಹುಡುಗ, ನಾವು ನೋಡ್ಕೊಂಡ್ ಬಂದಿದೀವಿ ಅಂತ. ಇಲ್ಲ ಮನೆ ಎಲ್ಲ ಇದೆ, ಸ್ವಂತ ಮನೆ ಇದೆ, ಪೀಣ್ಯದಲ್ಲಿದೆ, 2 ಮನೆ ಬಾಡಿಗೆ ಬರುತ್ತೆ, 1 ಮನೆ ನೀವಿರೋ ತರ ಅತ್ತೆ ಮತ್ತೆ ನಿನ್ ಗಂಡ ನೀನು ಅಂತ ಹೇಳಿದ್ರು. ದೊಡ್ಡ ಸೊಸೆಗೆ ಮೊದಲಿಂದಾನೇ ಈಚೆ ಹಾಕಿದಾರಂತೆ, ಏನೋ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರಂತೆ. ಅದ್ ನಮ್ಗೆ ಗೊತ್ತಿಲ್ಲ. ನಾನು ಒಂದಿನಕ್ಕೂ ಅವ್ರ ಹತ್ರ ಮಾತಾಡಿಲ್ಲ, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವ್ರು ಆಟೋ ಡ್ರೈವರ್ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲ? ಹೇಳಿಲ್ಲ. ನಾನು ಇದಕ್ಕೆ ಮುಂಚೆ ನನ್ನ ನಿಜ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಆಟೋ ಡ್ರೈವರ್ ಆಗಿರೋದ್ರಿಂದ ನಾನು ಇಷ್ಟಪಟ್ಟಿಲ್ಲ. ಆಟೋ ಡ್ರೈವರ್ ನನ್ಗೆ ಬೇಡ ಅಂತ ನಾನು ಹೇಳಿ. ಬ್ರದರ್ ಆಟೋ ಓಡಿಸ್ತಾರಲ್ವಾ? ನನ್ನ ತಮ್ಮನೂ ಆಟೋ, ಮತ್ತೆ ನಮ್ಮ ತಂದೆನೂ ಆಟೋ, ನಮ್ಮ ತಂಗಿ ಯಜಮಾನ್ರು ಸಹ ಆಟೋ, ನಮ್ಮ ಅಕ್ಕನ ಗಂಡನೂ ಆಟೋ. ದೊಡ್ಡ ಅಕ್ಕನ ಗಂಡ ಮಾತ್ರ ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರೋದು. ಅದರಿಂದ ನಾನು ದಯವಿಟ್ಟು ನಾನು ಆಟೋದವ್ರನ್ನ ಯಾವ ಕಾರಣಕ್ಕೂ ಆಗಲ್ಲ ಅಂತ ಹೇಳಿದ್ದೆ. ಮದ್ವೆನೇ ಆಗಲ್ಲ ಅಂತ ಹೇಳಿದ್ದು ನಾನು. ಆದ್ರೂ ಇವ್ರದೆಲ್ಲ ಆದ್ಮೇಲೆ ನಮ್ಮ ತಂದೆ ನೋಡು, ನಾವಿರೋವರೆಗೂ ನಾವು ಹೋಗ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನಿಂದು ಅಂತ ಒಂದು ಜೀವನ ರೂಪಿಸ್ಕೋಬೇಕಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ನಾನು ಒಪ್ಕೊಂಡ್ಮೇಲೆ ಅದು ನಾನು ಹೇಳಿದೆ, ಯಾವ ಕಾರಣಕ್ಕೂ ನಾನು ಆಟೋ ಡ್ರೈವರ್ನ ಮದ್ವೆ ಆಗಲ್ಲ. ನಮ್ಮ ತಂದೆಗೆ ಹೇಳ್ಬಿಟ್ಟು ಕಡಾಖಂಡಿತವಾಗ್ಲೂ ಹೇಳಿದ್ದೆ. ಹಾಗೂ ಅವ್ರು ಫೋನ್ ಮಾಡಿ ಕೇಳಿದ್ರು ನಮ್ಮ ತಂದೆ 2-3 ಸಲ ಕೆಲಸ ಏನಪ್ಪಾ ಅಂತ. ಅದಕ್ಕೆ ಅವರು ಇಲ್ಲ ನಾನು ಸೂಪರ್ವೈಸರ್ ಗಾರ್ಮೆಂಟ್ಸ್ ಅಲ್ಲೇ. ಅವಾಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರ? ಇಲ್ಲ,
ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈಗಲೂ ಹೋಗ್ತಾ ಇದ್ದೀರಿ ಅಲ್ವಾ? ಅದೇ ಈಗ ಲೀವಲ್ಲಿ ಇದ್ದೀನಿ ನಾನು. ಸರಿ. ಎಂಗೇಜ್ಮೆಂಟ್ ಆಗಿದ್ದು ನಮ್ಮ ತಂಗಿ ಪಾಪು ನಾಮಕರಣ ದಿನ. ಅವತ್ತು ಇಲ್ಲಿಗೆ ಬಂದಿದ್ರಲ್ಲ, ಅವ್ರ ನಾಮಕರಣ, ಆ ಪಾಪು ಮಗು ದಿನ ಆಗಿದ್ದು. ಅದು ಏನು ಸದ್ಯಕ್ಕೆ ನಾವು ಈಗಲೇ ಮಾಡಲ್ಲ ಅಂತ ನಮ್ಮ ತಂದೆ ಹೇಳಿದ್ರು. ಇನ್ನೂ 1 ವರ್ಷ ಆಗ್ಲಿ ನಮಗೂ. ನಿಮ್ಗೆ ಮುಂಚೆ ನಿಮ್ಮ ತಂಗಿಗೆ ಯಾಕೆ ಮದುವೆ ಆಯ್ತು? ನನ್ನ ಮದುವೆ ಆಗಲ್ಲ ಅಂತಾನೆ ಇದ್ದಿದ್ದು. ಎಲ್ರು ಕೂರಿಸ್ಕೊಂಡು ನನ್ಗೆ ಹೇಳಿ, ನಮ್ಮ ಭಾವ, ನಮ್ಮ ಅಕ್ಕ, ಎಲ್ಲಾ ಭಾವಂದಿರನ್ನು ಕೂರಿಸ್ಕೊಂಡೆ. ಯಾಕೆ ಮದುವೆ ಆಗ್ಬಾರ್ದು ಅಂತ ನಮ್ಮ ಮನೇಲಿ ಹೇಳಿದ್ರಲ್ಲ ನಮ್ಮ ತಾಯಿ, ಈ ಥರ ಹಿಂಗಾಗಿದೆ ಅಂತ. ಮತ್ತೆ ನನಗೆ ಹೊರಗಡೆ ನೋಡಿ ಯಾವಾಗ ನೋಡಿದ್ರು ಸಂಸಾರ ಒಂಥರ ಎಲ್ಲ ಯಾರು ಹೇಳಿದ್ರು ಅಯ್ಯೋ ಹಿಂಗಾಯ್ತು ಹಂಗಾಯ್ತು ಅನ್ನೋದ್ರಿಂದ ನನಗೆ ಅದು ಆಸೆ ಅನ್ನೋದೇ ಇರಲಿಲ್ಲ. ಒಳ್ಳೆ ಹುಡುಗ, ಮನೆ ಇದೆ, ಹಂಗಿದೆ ಅಂತೆಲ್ಲ ಹೇಳಿ ಕರ್ಕೊಂಡ್ಬಂದು. ಸರಿ, ಇದೆಲ್ಲ ಬಿಡಿ. ಎಂಗೇಜ್ಮೆಂಟ್ ದಿವಸ ಏನೋ ಹೇಳಿದ್ರು ಹೇಳಿ. ಎಂಗೇಜ್ಮೆಂಟ್ ದಿನ ಅದೇ ನಮ್ಮ ತಂದೆ ಈಗಲೇ ಬೇಡ ಎಂಗೇಜ್ಮೆಂಟು, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಇವರೇ ತುಂಬ ಫೋರ್ಸ್ ಮಾಡಿ, ಇಲ್ಲ ಇದರಲ್ಲೇ ಮುಗ್ದೋಗ್ಲಿ ಎಂಗೇಜ್ಮೆಂಟು ಅಂತ ಬೆಳಗ್ಗೆ ಎಂಗೇಜ್ಮೆಂಟ್ ಇಟ್ಕೊಂಡ್ರು. ಮಧ್ಯಾಹ್ನ ಬಂದು ನಾಮಕರಣ ಇಟ್ಕೊಂಡ್ರು. ಬೆಳಗ್ಗೆ 9 ಗಂಟೆ ಅಷ್ಟೇ. ನಾನು ಇನ್ನೂ ಯಾರಿಗೂ, ನನಗೆ ಗೊತ್ತಿರಲಿಲ್ಲ ಎಂಗೇಜ್ಮೆಂಟ್ ಅಂತ. 8 ತಿಂಗಳ ಮೇಲೆ 22 ದಿನ ಆದಮೇಲೆ ಮದುವೆ ನಿಶ್ಚಯ ಆಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮದುವೆಗೂ ಒಪ್ಕೊಂಡೆ. ಮದುವೆ ಆಗಿ ನಾನು ಅವ್ರ ಮನೆಗೆ ಹೋದ್ನಲ್ಲ, ನನ್ನ ಹತ್ರ ಸರಿಗೆ ಯಾರೂ ಅತ್ತೆನೇ ಆಗಲಿ ಗಂಡನೇ ಆಗಲಿ ಸರಿಗೆ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಸರಿ ನಾನು ಸುಮ್ಮನೆ ಆಗೋಗಿದ್ದೆ. ಆಮೇಲೆ ಮದುವೆ ಆಗಿದ್ದು ದಿನಾನೇ ನಾನು ಇವಾಗ ನೀವು ನನಗೆ ಕೇಳಿದ್ರಿ ಯಾರನ್ನಾರು ಪ್ರೀತಿಸಿದ್ಯಾ ಅಂತ ಕೇಳಿದ್ರಿ. ಅದು ಮದುವೆಗೆ ಮುಂಚೆ ಎಲ್ರಿಗೂ ಸಹಜನೇ. ಮದುವೆ ಆದಮೇಲೆ ಗಂಡನಿಗೆ ಎಂಟಿಗೆ ಗಂಡ ಆ ಥರ. ಅವ್ರು ಆ ಥರ ನನ್ನನ್ನು ಇದು ಮಾಡಲಿಲ್ಲ. ನನ್ನ ಅಕ್ಕನ ಮಗಳು, ದೊಡ್ಡಕ್ಕನ ಮಗಳಿಗೆ ಪ್ರೀತಿಸಿದ್ದೆ. ಅವ್ಳಿಗೆ ಮದುವೆ ಆಗಿದೆ. ಅವ್ಳಿಗೆ ಯಾವುದಕ್ಕೂ ಇದಿಲ್ಲ. ನೀನು ಯಾರನ್ನಾರು ಪ್ರೀತಿಸಿದ್ಯಾ ಅಂತ ಹೇಳಿದ್ರು. ನಾನು ಅದಕ್ಕೆ ಅಂದೆ, ನಾನು ಈಗ ಮುಂದೆನೂ ಯಾರನ್ನೂ ಪ್ರೀತಿಸಿಲ್ಲ, ಇವಾಗ ನಿಮ್ಮನ್ನು ಮದುವೆ ಆಗಿದೆ, ಇನ್ಮೇಲೆ ನಿಮ್ಮನ್ನು ಪ್ರೀತಿಸ್ಬೇಕಷ್ಟೇ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಆ ಥರ ಏನಾದ್ರು ಪ್ರೀತಿಸಿದ್ರೆ ಹೇಳು, ನಾನು ಹೇಳ್ಕೊಂಡಿದ್ದೀನಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮಾರು ಒಂದು 10 ದಿನದ ಮೇಲೆ ಇದ್ದೆ ಅವ್ರ ಮನೇಲಿ. ಒಂದು ದಿನಕ್ಕೂ ಗಂಡನೇ ಆಗಲಿ ಅತ್ತೆನೇ ಆಗಲಿ ಒಳ್ಳೆ ಪ್ರೀತಿ ನಂಗೆ ತೋರಿಸ್ಲಿಲ್ಲ. ನಿನ್ನ ಪೀಡೆ, ನಿನಗೆ ನಾವು ಬಿಕಾರಿ ಮನೆಯಿಂದ ತೊಗೊಂಬಂದ್ಬಿಟ್ಟು ನಾವು ಸ್ವಂತ ಮನೇಲಿ ಇದ್ದೀವಿ, ನೀನು ಬಾಡಿಗೆ ಮನೇಲಿ ಇರೋದು ನೀವು ಅಂತ ಹೆಂಗೆ ನಮ್ಮ ತಂದೆಗೆ ಅವನೊಬ್ಬ ಗೂಡ್ಸ್ ಗಾಡಿ ಓಡಿಸೋನು ಅಂತ ಏನೇನೋ ಮಾತಾಡ್ತಾ ಇದ್ರು. ನನಗೆ ಅಲ್ಲಿವರೆಗೂ ಅವ್ರ ಕೆಲಸ ಏನು ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಆಟೋ ಡ್ರೈವರ್ ಅಂತ ಯಾವಾಗ ಗೊತ್ತಾಯ್ತು? ಆಟೋ ಡ್ರೈವರ್ ಅಂತ ನನಗೆ ಗೊತ್ತಾಗಿದ್ದು 15 ದಿನ ಆದಮೇಲೆ. ಅದು ಒಂದು ಚಿಕ್ಕ ಹುಡುಗನಿಂದ ಗೊತ್ತಾಯಿತು. ಆಮೇಲೆ ನಾನು ಅದೇ 3 ಸಲ ಹೋಗಿ ಬರ್ತಾರಲ್ಲ, ಅವಾಗ ನಾನು ನಮ್ಮ ಅಪ್ಪನ ಕೇಳಿದೆ, ಅಪ್ಪ ಏನು ಕೆಲಸ ಹುಡುಗ ನಿಮ್ಗೆ ಗೊತ್ತಾ ಅಂತ. ಅದಕ್ಕೆ ನಮ್ಮಪ್ಪ ಇಲ್ಲ ಅಮ್ಮ ಸೂಪರ್ವೈಸರು ಅಂತ ಹೇಳಿದ್ರು. ಸೂಪರ್ವೈಸರ್ ಅಲ್ಲ ಅಪ್ಪ, ಆಟೋ ಡ್ರೈವರು. ಯಾಕೆ ನನಗೆ ಈ ಥರ ಮಾಡಿದ್ರಿ? ಇಲ್ಲ ನೀನು ಆ ಥರ ಎಲ್ಲ ಹೇಳಿದ್ಮೇಲೆ ನಾನು ಮಾಡ್ತೀನ, ಮದುವೆನೇ ಆಗಲ್ಲ ಅಂತಿದ್ದವಳು ಹೇಗೋ ಮದುವೆಗೆ ಒಪ್ಕೊಂಡೆ, ಸೂಪರ್ವೈಸರ್ ಅಂದಿದ್ದಕ್ಕೆ ನಾವು ಎಲ್ಲ ಇದು ಮಾಡಿದ್ದು, ನಮ್ಗೆ ಇದುವರೆಗೂ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಅಂತ ನಮ್ಮಪ್ಪ. ಸರಿ ಬಿಡು, ಆಟೋ ಡ್ರೈವರ್ ಆದರೆ ಏನಂತೆ, ನಾನು ಹೇಗೋ ಮದುವೆ ಆಗೋಯ್ತು, ಆದಮೇಲೆ ಹೇಗೋ ಅನುಭವಿಸೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಪ್ರತಿದಿನ ಯಾವಾಗ ನೋಡಿದ್ರು ಏನಾದ್ರು ಒಂದು ಕೆಟ್ಟಾಗಿ ಮತ್ತೆ ಹೊಡಿಯೋದು ಮಾಡೋದು. ಮತ್ತೆ ನಿಮ್ಮ ಹತ್ರ ಹೇಳಿದ್ರು ಸೀಮೆಣ್ಣೆ ಹಾಕಿಲ್ಲ ಅಂತ ಹೇಳಿದ್ರು, ಅದು ಸಹ ಮಾಡಿದ್ದಾರೆ. ಒಂದು ದಿನಕ್ಕೂ ನಾನು ಅಕ್ಕಪಕ್ಕದಲ್ಲಿ ಬೇಕಾದ್ರೆ ಅವ್ರನ್ನೇ ಕೇಳಿ ಒಬ್ಬರ ಹತ್ರನೂ ಮಾತಾಡಿಲ್ಲ ಇದುವರೆಗೂ. ಅವ್ರ ಏರಿಯಾದಲ್ಲಿ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಮೇ 16, 17 ಮದುವೆ ತಕ್ಷಣ ಸೀಮೆಣ್ಣೆ ಸುರಿದ್ಬಿಟ್ಟು 15-20 ದಿನ ಆಗಿತ್ತದು. ಸೀಮೆಣ್ಣೆ ಯಾಕೆ ಸುರಿಯಕ್ಕೆ ಬಂದ್ರು? ಸೀಮೆಣ್ಣೆ ಏನಕ್ಕೆ ಅಂತ ಹೇಳಿದ್ರೆ, ಇನ್ನೊಂದು ಅಕ್ಕನ ಮಗಳಿದ್ದಾಳೆ. ಆ ಹುಡುಗಿ ಬೆಳಗ್ಗೆ ಬಂದರೆ ಸಂಜೆವರೆಗೂ ಮನೇಲೇ ಇರ್ತಾ ಇತ್ತು. ನಾನು ಏನು ಅಂತಲೂ ಕೇಳ್ತಾ ಇರಲಿಲ್ಲ. ಆ ಹುಡುಗಿ ಬಂದು ಬೆಳಗ್ಗೆ ಸಂಜೆವರೆಗೂ ಇದ್ರೂ ಆ ಹುಡುಗಿ ಹತ್ರನೇ ಮಾತಾಡೋದು, ಆ ಹುಡುಗಿನೇ ಹಿಡ್ಕೊಂಡು ಎಳ್ದಾಡೋದು, ಮತ್ತು ಕೈಯಾಗಿ ತಪ್ಕೊಳ್ಳೋದು, ಏನೇನೋ ಮಾಡ್ತಾಯಿದ್ದು. ನಾನು ಏನು ಕೇಳ್ತಾ ಇರಲಿಲ್ಲ. ಸೊ 1 ತಿಂಗಳೊಳಗೆ ಹೊಡೆದು ಬಡ್ದು ಎಲ್ಲ ಪೊಲೀಸ್ ಸ್ಟೇಷನ್ವರೆಗೂ ಹೊರಟೋಯ್ತಾ ಕೇಸು? ಇಲ್ಲ, ಪೊಲೀಸ್ ಸ್ಟೇಷನ್ವರೆಗೂ ಹೋಗಲಿಲ್ಲ. ಯಾಕೆ? ನಾನು ಅಯ್ಯೋ ಏನಕ್ಕೆ ಸುಮ್ಮನೆ, ಇದು ಆಷಾಢ ಆದಮೇಲೆ ನನಗೆ ಜೀವನ ಸರಿ ಮಾಡ್ಕೋಬೋದು, ಸರಿ ಆಗುತ್ತೆ. ಆಮೇಲೆ ಆಷಾಢಕ್ಕೆ ಮನೆಗೆ ಬಂದೆ. ಆಷಾಢಕ್ಕೆ ಮನೆಗೆ ಬಂದಾಗ ನಮ್ಮ ತಂದೆಗೆ ಹೇಳಿದೆ. ನಮ್ಮ ತಂದೆಗಾದರೆ ಈ ಥರ ಎಲ್ಲ ಸೀಮೆಣ್ಣೆ ಸುರಿದಿದ್ದೆಲ್ಲ ಹೇಳಿಲ್ಲ. ಇನ್ನು ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ಅವ್ರು ಬೆಳಗ್ಗೆ ಹೋದರೆ ಸಂಜೆ ಬರೋದು ಅಂತ ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಸರಿ ಅಂತ ಆಷಾಢಕ್ಕೆ ಬರಲೇ ಇಲ್ಲ ಅವರು. ಮನೆಗೆ ಹೋಗಲೇ ಇಲ್ಲ. ಆಮೇಲೆ ಆಷಾಢಕ್ಕೆ ಬಂದ್ಮೇಲೆ ಮನೆಗೆ ಹೋಗಲಿಲ್ಲ. ನೋಟಿಸ್ ಕಳಿಸಿದ್ರಲ್ಲ, ನೋಟಿಸ್ ಕಳಿಸಿದ್ ಮನೆಗೆ ಬರಲಿ ಅಂತ. ನನಗೆ ನೋಟಿಸ್ ವಿಚಾರ ಗೊತ್ತು, ನೀವು ಹೋದ್ರೆ ಅಷ್ಟೇ ನಾನು ಕೇಳಿ. ಇಲ್ಲ ಮೇಡಮ್, ಹೋಗಿಲ್ಲ. ಅದಾದ್ಮೇಲೆ ಹೋಗೇ ಇಲ್ಲ? ಇಲ್ಲ, ಹೋಗಿಲ್ಲ. ಬನ್ನಿ ಅಂತ ಹೇಳಿದಕ್ಕೆ ಇಲ್ಲ ನಿನ್ನ ದುಡ್ಡು ರೆಡಿ ಮಾಡ್ಕೋಬೇಕಾರೆ ಬರ್ತೀನಿ ಅಂತ ಹೇಳಿದ್ರು. ಹಂಗಂದ್ರು, ನೀವು ಹೋಗ್ಲೇ ಇಲ್ಲ? ಹೋಗ್ಲಿಲ್ಲ. ನಾನು ನಿಮ್ ತಂದೆ ಮಗಳು ಭಾಳ ಹಾಳಾಯ್ತು ಅಂತ ಯೋಚನೆ? ನಮ್ಮ ತಂದೆ ಹೋಗಿದ್ರಲ್ಲ, ಬಂದು ಕರ್ಕೊಂಡು ಹೋಗಪ್ಪ. ಬಂದು ಕರ್ಕೊಂಡು ಹೋಗೋದೇ? ನೀವು ಹೋಗೋತ್ತಾ? ನಿಮ್ಮನೆ ತಾನೆ ಹೋಗೋದಕ್ಕೆ ರೆಡಿ ಆಗಿದ್ದೆ. ಅವಾಗ ಹೋಗ್ತೀರಾ? ಯಾವಾಗ? ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಏನಾಗಿದೆ? ಮೇಡಮ್, ಎಷ್ಟೆಲ್ಲ ಆಗಿದೆ? ಅಲ್ಲ ಮೇಡಮ್, ಅವ್ರ ಮನೇಲಿ ನನಗೆ ಪ್ರೀತಿ ಅನ್ನೋದೇ ತೋರಿಸ್ಲಿಲ್ಲ, ನಾನು ಹೇಗೆ ಹೋಗ್ಲಿ?
ದೊಡ್ಡ ವೇದಾಂತಿ ತರ ಮಾತಾಡ್ತಿರಲ್ಲ. 15 ದಿವಸದಲ್ಲಿ ಏನು ಒಬ್ರಿಗೊಬ್ರು ಯಾರು ಅಂತಾನೆ ಗೊತ್ತಿರಲ್ಲ, ಪರಿಚಯಗಳೇ ಆಗಿರಲ್ಲ ಗಂಡ ಹೆಂಡತಿಗೆ. 15 ದಿವಸದಲ್ಲಿ ಇಷ್ಟೊಂದು ತೀರ್ಮಾನ ಮಾಡ್ಬಿಡ್ತೀರಾ, ಪ್ರೀತಿ ಸಿಗ್ಲಿಲ್ಲ ಅದ್ ಸಿಗ್ಲಿಲ್ಲ ಇದ್ ಸಿಗ್ಲಿಲ್ಲ ಅಂತ. ಪ್ರೀತಿ ಸಿಗ್ಲಿಲ್ಲ ಅಂತಲ್ಲ ಮೇಡಮ್, ಅವರು ನನ್ಗೆ ಹೊಂದ್ಕೋಬೇಕು ತಾನೆ, ಫಸ್ಟ್ ಹೋಗಿ ಇರ್ಬೇಕು ತಾನೆ. ನೀವ್ ಇಲ್ದೇನೆ ತೀರ್ಮಾನಗಳು ಮಾಡ್ಕೊಂಡ್ಬಿಟ್ರೆ ಪ್ರೀತಿ ಅನ್ನೋದು ಉದ್ಭವ ಆಗ್ಬೇಕು. ಹೇಗೆ ಉದ್ಭವ ಆಗುತ್ತೆ? ಒಬ್ಬರೊಬ್ರು ಸಂಪರ್ಕದಿಂದ, ಒಬ್ಬರೊಬ್ರು ನೋಡೋದ್ರಿಂದ, ಒಬ್ಬರೊಬ್ರು ಸೇರಿ ಬದುಕೋದ್ರಿಂದ, ಒಂದೇ ಮನೇಲಿ ಇರೋದ್ರಿಂದ ಹೀಗೆ ಪ್ರೀತಿ ಹುಟ್ಟೋದು. ನೀವು ನಿಮ್ಮಲ್ಲಿ ಅವ್ರ ಮನೇಲಿ ಇದ್ರೆ ಯಾವ ಪ್ರೀತಿನೂ ಎಲ್ಲೂ ಹುಟ್ಟಲ್ಲ. ಅಲ್ಲ ಮೇಡಮ್, ನನ್ ಮದ್ವೆನೇ ಆಗಲ್ಲ ಅಂತ ನಿಮ್ದು ಬೇರೆಮ್ಮ. ನೀವು ಅವ್ರಿಗೇನ್ ಫೇವರ್ ಮಾಡಿಲ್ಲಮ್ಮ. ನೀವು ಮದುವೆ ಆಗ್ಬಾರ್ದು ಅಂತಿದ್ರೆ ಅದ್ ನಿಮ್ ತೀರ್ಮಾನ. ಇನ್ನೊಬ್ಬ ಹುಡುಗನ್ ಯಾಕೆ ಅಲ್ವಾ? ಏನಾದ್ರು ಒಂದು ನ್ಯಾಯವಾದ ಕಾರಣ ಹೇಳ್ಬೇಕಲ್ವೇನಮ್ಮ ವಾಪಸ್ ಬಂದಿದ್ದು. ಏನು ನನಗೆ ಇದುವರೆಗೂ ಕಂಡಿಲ್ಲ. ನೋಡೋಣ, ಅವ್ರು ಬರ್ಲಿ, ನಿಮ್ಮಿಬ್ಬರು ಕೂರಿಸ್ಕೊಂಡು ಮಾತಾಡ್ತೀನಿ.